ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, Sai Shiva Waterproofing Civil Works, Nanotechnologies Icosil Breathing Waterproofing Heat and Resistant. For more details, contact K. Vishwanath, cell number 7204101963. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದೇವರಾಜು ಅರಸು ಜಯಂತಿ. ಕರ್ನಾಟಕ ಏಕೀಕರಣ, ಉಳುವವನೇ ಭೂ ಒಡೆಯ ಯೋಜನೆಗೆ ಅರಸು ಕೊಡುಗೆ ಅಪಾರ. ಶರಣಪ್ಪ ಸತ್ಯಂಪೇಟೆ. ಮಕ್ಕಳಿಗೆ ಆಹಾರ ಸಿದ್ಧಪಡಿಸುವಾಗ ಬಳಸುವ ನೀರು, ದವಸ ಧಾನ್ಯ, ಪಾತ್ರೆಗಳು ಸೇರಿದಂತೆ ಎಲ್ಲ ಪರಿಕರಗಳ ನಿಗಾ ವಹಿಸಬೇಕು. ಡಾಕ್ಟರ್ ಗಣೇಶ್ ಕೆ. ಪಿಂಚಣಿದಾರರಿಗೆ 5 ತಿಂಗಳ ಪಿಂಚಣಿ ನೀಡಲು ಆಗ್ರಹಿಸಿ 29ರಂದು ಎಸ್ಯುಸಿಐಸಿ ಪ್ರತಿಭಟನೆ. ಎನ್ಎಸ್ ವೀರೇಶ್. 22ರಂದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ಪ್ರೇರಣಾದಾಯಕ ಉಪನ್ಯಾಸ. ಅಂತಾರಾಷ್ಟ್ರೀಯ ಖ್ಯಾತಿ ಡಾಕ್ಟರ್ ಮೋಹಿತ್ ದಯಾಳ್ ಗುಪ್ತಾ ಭಾಗಿ. ಸ್ಮಿತಕ. ಸೆಪ್ಟೆಂಬರ್ 6ರಂದು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ. ವಿಜೇತರಿಗೆ ನಗದು ಬಹುಮಾನ. ಮಾರುತಿ ಬಡಿಗೇರ್. ದೇವರಾಜು ಅರಸು ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ. ಬರ ಪರಿಹಾರ. ರಾಜ್ಯ ಸರ್ಕಾರ ನಾಟಕ ಮಾಡುವುದನ್ನು ಬಿಡಲಿ. ಜಿ ವೆಂಕಟರೆಡ್ಡಿ. ಮತ್ತು ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ ಡಿಎಸ್ಎಸ್ ಪ್ರತಿಭಟನೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜು ಅರಸು ಅವರು ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತರುವ ಮೂಲಕ ದೀನ ದಲಿತರ ಹಾಗೂ ಹಿಂದುಳಿದ ವರ್ಗಗಳಿಗೆ ಭೂಮಿಯ ಹಕ್ಕು ದೊರಕಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ಸತ್ಯಂಪೇಟೆ ಹೇಳಿದರು. ಅವರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಡಿ. ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ಡಿ. ದೇವರಾಜು ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾಷಾವಾರು ಪ್ರಾಂತ್ಯಗಳ ರಚನೆಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಏಕೀಕರಣದ ಹೋರಾಟ ನಡೆದಿದ್ದು, ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯ ನಿರ್ಮಾಣವಾಗಲು ಅನೇಕ ಕನ್ನಡಪರ ಚಳವಳಿಗಳು, ಸಾಹಿತಿಗಳು, ಚಿಂತಕರು, ಪತ್ರಕರ್ತರು ಹಾಗೂ ವಕೀಲರು ಹೋರಾಟ ನಡೆಸಿದರು. ಈ ಸಂದರ್ಭದಲ್ಲಿ ದೇವರಾಜು ಅರಸು ಅವರ ದೂರದೃಷ್ಟಿ ಮತ್ತು ಕನ್ನಡ ಭಾಷೆಯ ಮೇಲಿನ ಪ್ರೀತಿಯಿಂದ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ನೀಡುವ ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು ಎಂದು ಹೇಳಿದರು. ದೇವರಾಜು ಅರಸು ಅವರ ಆಡಳಿತದ ಪ್ರಮುಖ ಸಾಧನೆಗಳಲ್ಲಿ ಭೂ ಸುಧಾರಣೆ ಕಾಯ್ದೆ ಜಾರಿ ಅತ್ಯಂತ ಮಹತ್ವದ್ದಾಗಿದೆ. ಉಳುವವನೇ ಒಡೆಯ ಎಂಬ ತತ್ವದ ಮೂಲಕ ಭೂಮಿಯನ್ನು ಉಳುಮೆ ಮಾಡುತ್ತಿರುವವರಿಗೆ ಭೂಮಿಯ ಮೇಲಿನ ಹಕ್ಕು ದೊರಕಿಸುವ ಪ್ರಯತ್ನ ನಡೆಯಿತು. ಈ ಕ್ರಮದಿಂದ ದೀನರು, ದಲಿತರು ಹಾಗೂ ಹಿಂದುಳಿದ ವರ್ಗಗಳ ಜನರಿಗೆ ಭೂಮಿಯ ಹಕ್ಕು ಪಡೆಯಲು ಅವಕಾಶ ದೊರಕಿತು ಎಂದು ವಿವರಿಸಿದರು. ಆ ಕಾಲದ ಸಾಮಾಜಿಕ ವ್ಯವಸ್ಥೆ ಅತ್ಯಂತ ಸಂಕೀರ್ಣವಾಗಿದ್ದು, ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತರುವುದು ಸುಲಭದ ಕೆಲಸವಾಗಿರಲಿಲ್ಲ. ಆದರೂ ದೇವರಾಜು ಅರಸು ಅವರು ತಮ್ಮ ದೂರದೃಷ್ಟಿ, ಧೈರ್ಯ ಹಾಗೂ ಆಡಳಿತಾತ್ಮಕ ತಂತ್ರಗಾರಿಕೆಯಿಂದ ಭೂ ಸುಧಾರಣೆಗಳನ್ನು ಜಾರಿಗೆ ತಂದರು. ಇದರಿಂದ ಸಾಮಾಜಿಕ ಸಬಲೀಕರಣಕ್ಕೆ ದೊಡ್ಡ ಕೊಡುಗೆ ನೀಡಿದರು ಎಂದರು. ಇತಿಹಾಸವನ್ನು ಅರಿತುಕೊಳ್ಳುವುದರಿಂದ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ. ಆದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಯುವಜನರು ದೇವರಾಜು ಅರಸು ಅವರ ಚಿಂತನೆಗಳು, ಸಾಮಾಜಿಕ ಸುಧಾರಣೆಗಳು ಮತ್ತು ಜನಪರ ಕಾರ್ಯಕ್ರಮಗಳನ್ನು ತಿಳಿದುಕೊಳ್ಳಬೇಕು ಎಂದು ಹೇಳಿದರು.
ಮಾತುಗಳನ್ನು ಹೇಳ್ತೀನಿ. ದೇವರಾಜ ಅರಸರು ಕರ್ನಾಟಕದ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾದ ಮುಖ್ಯವಾದ ಸಂದರ್ಭ ಏನಂದರೆ, ಕರ್ನಾಟಕ ಅಂತ ನಾಮಕರಣ ಮಾಡಿರ್ತಕ್ಕಂಥ ಶ್ರೇಷ್ಠರು ದೇವರಾಜ ಅರಸರು ನಡೆಸಿದರು. ನಮಗೆ ಗೊತ್ತಿರಬೇಕು, ಕರ್ನಾಟಕ ಅಂದರೆ ನಮ್ಮ ಭಾರತ ದೇಶದ 550 ಸಂಸ್ಥಾನಗಳಿವೆ. 550 ಸಂಸ್ಥಾನಗಳು 1940 ಸ್ವಾತಂತ್ರ್ಯ ನಂತರ ಏಕೀಕೃತ ಭಾರತ ಆಯಿತು. ಅದಾದ ನಂತರ ಕೂಡ ಅಂದರೆ ಅನೇಕ ಭಾಷೆಗಳನ್ನು ಆಡ್ತಕ್ಕಂಥ ಜನಗಳು ಎಲ್ಲ ರಾಜ್ಯಗಳಲ್ಲಿದ್ದರು. ಕರ್ನಾಟಕದಲ್ಲಿ ಕೂಡ ಕನ್ನಡ ಮಾತಾಡ್ತಕ್ಕಂಥ ಜನ, ತೆಲುಗು ಮಾತಾಡ್ತಕ್ಕಂಥ ಜನ, ಮರಾಠಿ ಮಾತಾಡ್ತಕ್ಕಂಥ ಜನ ಇವೆಲ್ಲರೂ ಕರ್ನಾಟಕದಲ್ಲಿ ಇದ್ದರು ಅನ್ನುವಂಥದ್ದು ಕರ್ನಾಟಕದ ಇತಿಹಾಸವನ್ನು ಓದಿರ್ತಕ್ಕಂಥ ನಮಗೆ ಗೊತ್ತಿರುವ ಸಂಗತಿ. ಆ ಸಂದರ್ಭದಲ್ಲಿ ಭಾಷಾವರ ಪ್ರಾಂತ್ಯಗಳ ಆಗಬೇಕನ್ನುವಂಥ ಒಂದು ದೊಡ್ಡ ಕೂಗು ಪಟ್ಟಿ ಶ್ರೀರಾಮುಲು ಅವರು ಆಮರಣ ಉಪವಾಸದ ಫಲವಾಗಿ ಆದ ನಂತರ ಗೌರವಾನ್ವಿತ ಪಂಡಿತ್ ನೆಹರೂಜಿಯವರಿಗೆ ಪ್ರಜಾ ಆಯೋಗದ ನಿರ್ಮಾಣ ಮಾಡಿದ ನಂತರ ಭಾಷಾ ಪ್ರಾಂತ್ಯಗಳನ್ನು ಮಾಡಲಿಕ್ಕೆ ಪ್ರಜಾ ಆಯೋಗವನ್ನು ನಿರ್ಮಾಣ ಮಾಡ್ತಾರೆ. ಪ್ರಜಾ ಆಯೋಗವು ಇದಕ್ಕೆ ಭಾಷಾವರ ಪ್ರಾಂತ್ಯ ರಚನೆಗೆ ಇದಕ್ಕೆ ರೆಕಮೆಂಡ್ ಮಾಡ್ತದ, ಅದರ ಸಂಸತ್ತು ಅನುಮೋದನೆ ಮಾಡ್ತದ. ಆ ಹಿನ್ನೆಲೆಯಲ್ಲಿ ಭಾಷಾವರ ಪ್ರಾಂತ್ಯಗಳು ಆಗ್ತದೆ. ಆ ಭಾಷಾವರ ಪ್ರಾಂತ್ಯಗಳ ಆದಂಥ ಸಂದರ್ಭದಲ್ಲಿ 1956ಕ್ಕೆ ಅಂದರೆ ಕನ್ನಡ ಮಾತಾಡ್ತಕ್ಕಂಥ ಜನರು ಕನ್ನಡವೇ ಬರಬೇಕು ಎಂದು ಕರ್ನಾಟಕದಲ್ಲಿ ಕನ್ನಡ ಪ್ರದೇಶ ಅದನ್ನು ಒಂದುಗೂಡಿಸ್ತಕ್ಕಂಥ ಒಂದು ರಾಜ್ಯ ಉದಯವಾದ. ಅದಕ್ಕೆ ನಾವು ಮೈಸೂರು ರಾಜ್ಯ ಅಂತ ಕರಿತೀವಿ. ಮೈಸೂರು ರಾಜ್ಯ, ಮದ್ರಾಸ್ ರಾಜ್ಯ, ಕೊಡಗು ರಾಜ್ಯ, ಈ ಥರದ ರಾಜ್ಯಗಳು ನಮ್ಮ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದವು. ಆದರೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನವಾಗಿ ಭಾಷೆ ಆಗಿರುವಾಗ ಮೈಸೂರು ರಾಜ್ಯ ಒಂದು ಪ್ರದೇಶವಾಗಿ ಯಾಕೆ ಇಡಬೇಕೆನ್ನುವ ಪ್ರಶ್ನೆ ಬಂದಾಗ ಅನೇಕ ಕನ್ನಡ ಚಳುವಳಿಗಳು, ಸಾಹಿತಿಗಳು, ಚಿಂತಕರು, ಪತ್ರಿಕೆಗಳು, ವಕೀಲರು ಎಲ್ಲರೂ ಇದರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಹೋರಾಟ ಮಾಡಿದ ನಂತರ ಕೊನೆಗೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಕರ್ನಾಟಕ ಇಡಬೇಕು ಅನ್ನುವಂತಹ ಒಂದು ಕೂಗು ಬರ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದರೆ ದೇವರಾಜ ಅರಸರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರ ಒಂದು ದೂರದೃಷ್ಟಿಯ ಫಲವಾಗಿ ಮತ್ತು ಭಾಷೆಯಲ್ಲಿರ್ತಕ್ಕಂಥ ಒಂದು ಪ್ರೇಮದ ಫಲವಾಗಿ ಮತ್ತು ಕರ್ನಾಟಕ ಅನ್ನುವ ಒಂದು ಹೆಸರನ್ನ ಅಂದರೆ ದೇವರಾಜ ಅರಸರು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾರೆ. ಆ ಕಾರಣಕ್ಕಾಗಿ 1971ರಂದು ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ. ಹೀಗೆ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ತಂದ ಶ್ರೇಷ್ಠರು ದೇವರಾಜ ಅರಸರಿಗೆ ಸಂಪರ್ಕ. ನಾವೆಲ್ಲರೂ ಇವತ್ತು ನಾವು ನೀವೆಲ್ಲ ಕೂತ್ಕೊಂಡು ಇವತ್ತು ಮಾತಾಡ್ತಕ್ಕಂಥ ಒಂದು ಸಂದರ್ಭಗಳು ಬಂದಿವೆ. ಈ ಸಂದರ್ಭಗಳಲ್ಲಿ ಅವಶ್ಯವಾಗಿ ಗಮನಿಸಬೇಕಾದ 2 ಸಾಧನೆಗಳ ಬಗ್ಗೆ ನಾವೆಲ್ಲರೂ ಮೆಲುಕು ಹಾಕ್ತೇವೆ. ಆ ದೇವರಾಜ ಅರಸರು 2 ಸಾಧನೆಗಳ ಬಗ್ಗೆ ಉಳುವವನೇ ಒಡೆಯ ಅನ್ನುವಂಥದ್ದು ಒಂದು ಮತ್ತು ಭೂ ಸುಧಾರಣೆ. ನಮಗೆ ಗೊತ್ತಿರಬೇಕು, ಉಳುವವನೇ ಒಡೆಯ ಅಂತ ಆ ಸಂದರ್ಭಗಳನ್ನು ಇತಿಹಾಸವನ್ನು ನಾವು ಮೆಲುಕು ಹಾಕಿದ್ರೆ ಗೊತ್ತಾಗ್ತದ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಉಳುವಂತಹ ಒಂದು ಅಧಿಕಾರ ಹಕ್ಕು ಇರಲಿಲ್ಲ. ನಮ್ಮ ಶಿವರಾಮ ಕಾಲದ ಚೋಳ ಜೀವಿಕತೆಯನ್ನು ಓದಿದರೆ ಎಷ್ಟು ಕಷ್ಟಕರವಾಗಿತ್ತು ಅಂದರೆ ಭೂಮಿ ಹಕ್ಕನ್ನು ಪಡೆಯಲಿಕ್ಕೆ ನಾವು ಪಡ್ತಕ್ಕಂಥ ಒಂದು ಕಷ್ಟಗಳನ್ನು ಅರಿವಾಗ್ತದೆ. ಆದರೆ ಈ ಸಂದರ್ಭದಲ್ಲಿ ನೆನಪಾಗಬೇಕು, ಆ ಉಳುವವನ್ನು ಒಡೆಯ ಅನ್ನುವಂಥದ್ದು ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿ ಇಂದಿರಾಜಿಯವರ 20 ವರ್ಷದ ಕಾರ್ಯಕ್ರಮ. ಉಪನ್ಯಾಸ ಮುಕ್ಕಣ್ಣಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ದೇವರಾಜು ಅರಸು ಅವರ ಹೆಸರು ಕೇಳಿದಾಗಲೇ ಅವರ ವ್ಯಕ್ತಿತ್ವ ಹಾಗೂ ಸಾಧನೆಗಳು ನೆನಪಾಗುತ್ತವೆ. ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ನಾಡಿನ ಸಾಮಾಜಿಕ ಪರಿವರ್ತನೆಯ ಶಕ್ತಿಯಾಗಿದ್ದರು. ಅವರ ಜಯಂತಿ ಆಚರಣೆ ಕೇವಲ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಅವರ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂದರ್ಭವಾಗಬೇಕೆಂದರು. 1915 ಆಗಸ್ಟ್ 20ರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಜನಿಸಿದ ದೇವರಾಜು ಅರಸು ಅವರು ಬಾಲ್ಯದಲ್ಲೇ ತಾಯಿ ಮತ್ತು ಅಜ್ಜಿಯಿಂದ ಶಿಸ್ತು, ಮೌಲ್ಯ ಮತ್ತು ಆತ್ಮವಿಶ್ವಾಸದ ಸಂಸ್ಕಾರ ಪಡೆದಿದ್ದರು. ಬುದ್ಧಿಬಲ, ತೋಳುಬಲ ಹಾಗೂ ಆತ್ಮಬಲ ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶಗಳನ್ನು ಅವರು ಬಾಲ್ಯದಲ್ಲೇ ಪಡೆದಿದ್ದರು. ಇದೇ ಮೌಲ್ಯಗಳು ಮುಂದೆ ಅವರ ಸಾರ್ವಜನಿಕ ಬದುಕಿಗೆ ದಾರಿದೀಪವಾದವು ಎಂದು ಹೇಳಿದರು. ಒಂದು ಬದಲಾವಣೆಯನ್ನ ಮಾಡಿರ್ತಕ್ಕಂಥದ್ದು ಬಡವರ ಬದುಕಿನ ಬಾಗಿಲನ್ನು ತೆರೆದಿರುವಂತ ಭಾಗ್ಯವಿದಾತ ಡಿ ದೇವರಾಜ ಅರಸರವರು. ಅಂತ ಮಹನೀಯರ ಒಂದು ಕಾರ್ಯ ಸಾಧನೆಗಳನ್ನ, ಅವರು ಕೊಟ್ಟಂತ ಕೊಡುಗೆಗಳನ್ನ ನೆನಪು ಮಾಡ್ಕೊಳ್ಬೇಕಾಗಿದೆ. ಎಲ್ಲಿ ಹುಟ್ಟು ಅನ್ನೋದು ಮುಖ್ಯ ಅಲ್ಲ, ಅದಕ್ಕಾಗಿ ಒಂದಿದೆ. ರಾಮಾಯಣದೊಳಗೆ ಬರ್ತಕ್ಕಂಥ ರಾವಣರ ರಾಶಿ ಒಂದೇ ಆಗಿತ್ತು. ಆದರೆ ಅವರ ಗುಣ ಕರ್ಮ ಫಲಗಳ ಆಧಾರದ ಮೇಲೆ ರಾಮ ಆದರ್ಶ ರಾಜನ ಎನಿಸಿಕೊಂಡ, ರಾವಣ ಅಸುರ ರಾಕ್ಷಸನ ಎನಿಸಿಕೊಂಡ. ಅದೇ ರೀತಿ ಮಳೆಹನಿ ಒಂದೇ ಆದರೂ ಕೂಡ ಸಮುದ್ರದಲ್ಲಿ ಬಿದ್ದ ಮಳೆಹನಿ ಕಳೆದು ಹೋಯಿತು, ಮರುಭೂಮಿಯಲ್ಲಿ ಬಿದ್ದ ಮಳೆಹನಿ ಒಣಗಿ ಹೋಯಿತು, ಕಪ್ಪೆ ಚಿಪ್ಪಿನಲ್ಲಿ ಬಿದ್ದ ಮಳೆಹನಿ ಮುತ್ತು ಹವಳವಾಯಿತು. ಅದೇ ರೀತಿಯಾಗಿ ನನವು ಒಂದೇ ಆದರೂ ಕೂಡ ಹೂವಿನ ಮೇಲೆ ಕುಂತಂತ ನೊಣ ಜೇನಾಯಿತು, ಮನಸ್ಸಿನ ಮೇಲೆ ಕುಂತಂತ ನೊಣ ಏನಾಯಿತು ಅಂತಕ್ಕಂಥದ್ದು. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕಾಗಿತ್ತು. ಇತಿಹಾಸದಲ್ಲಿ ರಾಯಚೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತ ಹೆಮ್ಮೆಯಿಂದ ಹೇಳಬೇಕಾ ಇತ್ತು. ನಾನು ಅನೇಕ ಫೋನ್ ಮಾಡ್ತಾ ಇದ್ದೆ, ಏನ್ ರಾಯಚೂರಲ್ಲಿ ಎಲ್ಲೋ ಸಾಲ ತಿರುಗಾಡ್ತಿದ್ರೆ ಬಹಳ ಕಡೆ ಅಂದ್ರು. ಹೌದು, ದೇವರಾಜ ಅರಸು ಜಯಂತಿ ಇದೆ, ಅವರ ಒಂದು ಗುರುತು, ಆ ಗುರುತು ಇವತ್ತು ಬಹಳ ಜನ
ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಈ ಒಂದು ಸಮುದಾಯಗಳು ಜಾಗೃತರಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಎಲ್ಲ ವರ್ಗದವರು ಹೇಳಿದ್ರು, ಬಹಳ ಸಂತೋಷ ಆಯ್ತು. ಇದೇ ನಮ್ಮ ಕನಸಿತ್ತು. ಇನ್ನು ಮುಂದಿನ ಕನಸು ಈಡೇರಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ದೇವರಾಜ ಅರಸು ಅವರ ಇಷ್ಟು ಸಡಗರ, ಇಷ್ಟು ವಿಜೃಂಭಣೆಯಿಂದ, ಇಷ್ಟು ದೊಡ್ಡ ಕಾರ್ಯಕ್ರಮ, ಇಷ್ಟು ಜನ ಸೇವೆ ಮಾಡಿದ್ದು ಇದು ರಾಯಚೂರು ಜಿಲ್ಲೆಯಲ್ಲಿ, ರಾಯಚೂರು ನಗರ ಅಂತ ನಾನು ಎಲ್ಲಿ ಕೇಳ್ತೇನೆ. ಇದಾಗಬೇಕಾಗಿತ್ತು. ಹಾಗಾಗಿ ಸುಮಾರು 8 ವರ್ಷಗಳಿಂದ ಈ ಒಂದು ಸಮುದಾಯಗಳ ಒಕ್ಕೂಟವನ್ನು ರಚನೆ ಮಾಡಿದ್ದು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪರಶುರಾಮ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಸುನೀತಾ, ಸಮಾಜದ ಪ್ರಮುಖರಾದ ರವಿ ಬೋಸರಾಜ್, ಕೆ ಶಾಂತಪ್ಪ, ಹನುಮಂತಪ್ಪ ಯಾದವ್, ಗಾಯತ್ರಿ ಜಿಂದಪ್ಪ, ಕಡಗೋಳು ಆಂಜನೇಯ, ಅಂಜಲಿ, ಶ್ರೀಕಾಂತ್ ವಕೀಲ್, ಪಾಗುಂಟಪ್ಪ, ಡಾಕ್ಟರ್ ತಾನಾಜಿ ಕಲ್ಯಾಣ್ಕರ್, ಬಿ ಬಸವರಾಜ್, ಬಿ ಲಕ್ಷ್ಮೀರೆಡ್ಡಿ, ಪವನ್ ಕಿಶೋರ್ ಪಾಟೀಲ್, ಅಶೋಕ್, ವೆಂಕಟೇಶ್ ಮಡಿವಾಳ್, ಹನುಮಂತ ಜಾಲಿಬೆಂಚಿ, ನರಸಣ್ಣಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಯಾರಿಸಿದ ಆಹಾರ ಕಲುಷಿತವಾದಾಗ ಅಥವಾ ಕುಡಿಯುವ ನೀರು ಕಲುಷಿತವಾದಾಗ ವಾಂತಿ, ಭೇದಿಯಂತಹ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಹೆಚ್ಚು. ಈ ದಿಶೆಯಲ್ಲಿ ಶಾಲೆಗಳಲ್ಲಿ ಬಿಸಿಯೂಟದ ಅಡುಗೆ ತಯಾರಿಸುವ ಎಲ್ಲ ಸಿಬ್ಬಂದಿಯವರು ಆಹಾರ ಪದಾರ್ಥಗಳ ಸ್ವಚ್ಛಗೊಳಿಸಿದ ನಂತರ ಅಡುಗೆ ಮಾಡಿ ಮಕ್ಕಳಿಗೆ ಉಣಬಡಿಸುವ ತನಕ ನಿಗಾ ವಹಿಸಬೇಕು ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್ ಕೆ ತಿಳಿಸಿದರು. ದೇವದುರ್ಗ ತಾಲೂಕಿನ ಮನ್ಸಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಸೇವನೆ ನಂತರ ಮಕ್ಕಳು ಅಸ್ವಸ್ಥರಾದ ಹಿನ್ನೆಲೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಾಖಲಾದ ಮಕ್ಕಳ ಚಿಕಿತ್ಸೆಯನ್ನು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವನದೇಶ ಅವರೊಂದಿಗೆ ಚಿಕಿತ್ಸೆ ಪಡೆಯುತ್ತಿದ್ದ ಮಕ್ಕಳು ಆರೋಗ್ಯದ ಮೇಲ್ವಿಚಾರಣೆ ಕೈಗೊಂಡು ಮಾತನಾಡಿ, ದಾಖಲಾಗಿರುವ ಎಲ್ಲ ಮಕ್ಕಳು ಸುರಕ್ಷಿತವಾಗಿದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಂದಿತಾ ಎಂಎನ್ ಅವರ ನಿಗಾವಣೆಯಲ್ಲಿ ವೈದ್ಯರ ತಂಡವು ಚಿಕಿತ್ಸೆ ನೀಡುತ್ತಿದೆ. ಮುಖ್ಯವಾಗಿ ಅಡುಗೆಯವರು ನಿಯಮಿತವಾಗಿ ಆರೋಗ್ಯ ಪರೀಕ್ಷೆ ಮಾಡಿಸಬೇಕು. ತಲೆಗೆ ಕ್ಯಾಪ್, ಎಫ್ರಾನ್ ಧರಿಸಲು, ಉಗುರು ಸ್ವಚ್ಛವಾಗಿಟ್ಟುಕೊಳ್ಳಲು ತಿಳಿಸಿದರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಬನದೇಶ್ ಮಾತನಾಡಿ, ಮನ್ಸಲಾಪುರ ಗ್ರಾಮದ ಶಾಲೆಯಲ್ಲಿ ದಿನದ 24 ಗಂಟೆ ವೈದ್ಯಕೀಯ ತಂಡವನ್ನು ಆಂಬ್ಯುಲೆನ್ಸ್ನೊಂದಿಗೆ ನಿಯೋಜಿಸಲಾಗಿದ್ದು, ORS ಸೇರಿದಂತೆ ಅಗತ್ಯ ಔಷಧಿ ವ್ಯವಸ್ಥೆ ಮಾಡಲಾಗಿದ್ದು, ಹೊಸದಾಗಿ ಯಾವುದೇ ಮಗು ಅಸ್ವಸ್ಥತೆಗೆ ಒಳಗಾಗಿಲ್ಲವೆಂದು ತಿಳಿಸಿದರು. ಪ್ರತಿ ಶಾಲೆಯ ನೀರಿನ ಸಂಪು, ನೀರು ಸಂಗ್ರಹಕ ಒಳಭಾಗದಲ್ಲಿ ನಿಯಮಾನುಸಾರ ಸ್ವಚ್ಛಗೊಳಿಸಬೇಕು. ಆಹಾರ ಪದಾರ್ಥಗಳ ದಾಸ್ತಾನು ಕೊಠಡಿಯಲ್ಲಿ ನೆಲದಲ್ಲಿ ಕಾಯಿಪಲ್ಯ ಹಾಕದಂತೆ, ದವಸ ಧಾನ್ಯಗಳಲ್ಲಿ ಇಲಿ ಇತರೆ ಕೀಟಗಳು ಬರದಂತೆ ನಿಗಾವಹಿಸಲು, ಅಡುಗೆ ಸಾಮಗ್ರಿಗಳ ಸ್ವಚ್ಛತಾ ಸ್ಥಳದಲ್ಲಿ ಸರಾಗವಾಗಿ ನೀರು ಹರಿದು ಹೋಗುವಂತೆ ನೋಡಿಕೊಳ್ಳಲು ಸೂಚಿಸಿದರು. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಈಶ್ವರ್ ದಾಸಪ್ಪನವರ್ ನೇತೃತ್ವದಲ್ಲಿ ಜಿಲ್ಲಾ IEC ತಂಡದಿಂದ ಗ್ರಾಮದಲ್ಲಿ ಮನೆಗಳಿಗೆ ತೆರಳಿ ಮನೆಯಲ್ಲಾಗಲಿ ಅಥವಾ ಮನೆಯ ಹೊರಗೆ ಆಗಲಿ ಆಹಾರ ಸೇವಿಸುವ ಪೂರ್ವದಲ್ಲಿ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳುವುದನ್ನು ಮರೆಯಬಾರದೆಂದು, ವೈಯಕ್ತಿಕ ಶುಚಿತ್ವಕ್ಕೆ ಆದ್ಯತೆ ನೀಡಲು ಬಿಸಿಯಾದ ಆಹಾರ ಸೇವಿಸಲು ವಿನಂತಿಸಿದರು. ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಪಲ್ಲವಿ, ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಬಸಯ್ಯ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸೋಮಪ್ಪ, BHEO ಗೀತಮ್ಮ, ಬ್ಲಾಕ್ ಎಪಿಡೆಮಾಲಜಿಸ್ಟ್ ಡಾಕ್ಟರ್ ತ್ಯಾಗರಾಜ್, ಹಿರಿಯ ಆರೋಗ್ಯ ನಿರೀಕ್ಷಕ ಮಲ್ಲಿಕಾರ್ಜುನ, HIO ರಾಚನಗೌಡ, PHCO ರಶೀದಾ ಬೇಗಂ, ಹುಲಿಗೆಮ್ಮ, ಶಕುಂತಲಾ, ರೇಣುಕಾ, ಸುನೀತಾ, CHO ಸುನಿಲ್, ಶಂಕರ್, ಪ್ರಶಾಂತ್ ಹಾಗೂ ಮಾರುತಿ, ಆಶಾ ಕಾರ್ಯಕರ್ತೆ ನಿರ್ಮಲಾ, ರೇಣುಕಾ, ಬಸಮ್ಮ, ಭಾರತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಯೋವೃದ್ಧರು, ದುರ್ಬಲರು, ವಿಧವೆಯರು, ವಿಕಲಚೇತನರು ಹಾಗೂ ತೃತೀಯ ಲಿಂಗಗಳಿಗೆ ನೀಡಲಾಗುತ್ತಿದ್ದ ಪಿಂಚಣಿ ಕಳೆದ 5 ತಿಂಗಳಿನಿಂದ ಪರಿಷ್ಕರಣೆ ಹೆಸರಿನಲ್ಲಿ ಸ್ಥಗಿತಗೊಳಿಸಿರುವುದನ್ನು ವಿರೋಧಿಸಿ SUCIC ಪಕ್ಷದಿಂದ ಆಗಸ್ಟ್ 29ರಂದು ನಗರದ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಪಕ್ಷದ ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯ NS ವೀರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅರ್ಹರನ್ನು ಗುರುತಿಸುವ ಹೆಸರಿನಲ್ಲಿ ಏನೆಲ್ಲ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತಿದೆ. ಆದರೆ ಪಿಂಚಣಿಯನ್ನು ಅರ್ಹರಿಗೂ ತಡೆಯಲಾಗಿರುವುದು ಕ್ರೌರ್ಯವಾಗಿದೆ ಎಂದರು. ಅವೈಜ್ಞಾನಿಕವಾಗಿ 32,000 ವಾರ್ಷಿಕ ಆದಾಯ ಮಿತಿಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದರಿಂದ 1,20,000 ರೂಪಾಯಿ ವಾರ್ಷಿಕ ಆದಾಯಕ್ಕೆ ಸರ್ಕಾರ ಆದೇಶ ನೀಡಿದೆ. ಸಮಯಕ್ಕೆ ಸರಿಯಾಗಿ ದಾಖಲೆ ನೀಡದಿದ್ದರೆ ಯೋಜನೆಯಿಂದ ಕೈಬಿಡುವುದಾಗಿ ಹೆದರಿಸಲಾಗುತ್ತಿದೆ. ಬಡ ಜನರು ದಾಖಲೆಗಾಗಿ ಪರದಾಡುವಂತಾಗಿದೆ. ವಯೋವೃದ್ಧರು ದಾಖಲೆಗಾಗಿ ಕಚೇರಿಗಳಿಗೆ ಅಲೆಯುವಂತಾಗಿದೆ. ಪೂರ್ವಭಾವಿಯಾಗಿ ದಾಖಲೆ ನೀಡುವ ಕುರಿತು ಯಾವುದೇ ಪ್ರಚಾರ, ಮಾಹಿತಿ ನೀಡದೆ ಕೊನೆ ದಿನಾಂಕ ಎಂದು ಹೇಳಲಾಗುತ್ತಿದೆ. ಕೂಡಲೇ ಅವಧಿಯನ್ನು ವಿಸ್ತರಿಸಿ 5 ತಿಂಗಳ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕೆಂದರು. ಆಮೇಲೆ ವಿಧವೆಯರು, ವಿಕಲಾಂಗರು ಅಂದರೆ ಸಮಾಜದ ಬೇರೆ ಬೇರೆ ಒಂದು ವಿಶೇಷವಾಗಿ ದುರ್ಬಲ ವರ್ಗಕ್ಕೆ ಸೇರಿರ್ತಕ್ಕಂಥ
ಭಾಳ ಅಸಹಾಯಕ ಒಂದು ವಿಭಾಗಕ್ಕೆ ಸೇರಿರ್ತಕ್ಕಂಥ ಜನಗಳಿಗೆ ಏನೊಂದು ಸಾಮಾಜಿಕ ಭದ್ರತೆ ಕ್ರಮವಾಗಿ ಒಂದು ಕಲ್ಯಾಣ ಕ್ರಮವಾಗಿ ಸರ್ಕಾರ ಅವರಿಗೆ ಒಂದು ಪಿಂಚಣಿ ಕೊಡ್ತಾ ಬಂದಿತ್ತು. ಈ ಒಂದು ಪಿಂಚಣಿ ಒಂದು ಸೌಲಭ್ಯವನ್ನು ಸರ್ಕಾರ ಈಗ ಕಳೆದ 5 ತಿಂಗಳಿಂದ ಕೂಡ ನಿಲ್ಲಿಸಿ ಈ ಒಂದು ಜನರಿಗೆ ವಿಪರೀತ ತೊಂದರೆ ಉಂಟು ಮಾಡಿದೆ, ಸಂಕಷ್ಟಕ್ಕೆ ತಳ್ಳಿದೆ. ಈ ಒಂದು ಸರ್ಕಾರದ ಕ್ರಮನ ನಮ್ಮ ಪಕ್ಷ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ. ಸರ್ಕಾರ ಇದನ್ನು ಹೀಗೆ ಮಾಡಬಾರ್ದು. ಸೊ ಇಲ್ಲಿ ಅದಕ್ಕಾಗಿ ನಾವು ತಕ್ಷಣವೇ ಸರ್ಕಾರ ಈ ಎಲ್ಲ ಫಲಾನುಭವಿಗಳಿಗೆ ರಾಜ್ಯದ ಸುಮಾರು 18 ಲಕ್ಷ ಫಲಾನುಭವಿಗಳನ್ನ ಸಂದೇಹಾಸ್ಪದ ಅಂತೇಳಿ ಅವರಿಗೆ ಪಟ್ಟಿ ಮಾಡಿ ಅವರಿಗೆ ಏನು ತಡೆ ಹಿಡಿದಿದೆ. ಸೊ ಇದರಿಂದ ಈ ಎಲ್ಲ ಜನರು ಕೂಡ ಆರ್ಥಿಕವಾಗಿ ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಎಷ್ಟೋ ಜನ ತಂದೆ ತಾಯಿಗಳು, ಈ ಹಿರಿಯರು ಮಕ್ಕಳಿಂದ ಬೇರೆಯಾಗಿ ಸ್ವಾವಲಂಬಿಯಾಗಿ ಅವರು ಬದುಕ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಈ ನಿವೃತ್ತಿ ನಂತರ ಅಂದರೆ ಈ ಇಡೀ ವಯಸ್ಸಿನಲ್ಲಿ ಅವ್ರಿಗೇನು ಕಾಯಿಲೆ ಕಸಾಲೆ ಇದೆ ಪ್ರತಿಯೊಂದಕ್ಕೂ ಕೂಡ ಇದು ಸಹಾಯ ಆಗ್ತಕ್ಕಂಥದ್ದಿತ್ತು. ಸೊ ಅದು ಶುಗರ್ ಇರ್ಬೋದು, BP ಇರ್ಬೋದು. ಸೊ ಸಣ್ಣ ಪುಟ್ಟ ವಿಷಯಕ್ಕೆ ಇದು ನೆರವಾಗ್ತಿತ್ತು. ಇಲ್ಲಿ ಸರ್ಕಾರ ಕೊಡ್ತಕ್ಕಂಥ ವಾದ ಏನಂತಂದರೆ ಅದನ್ನು ಯಾರೂ ಒಪ್ಪಕ್ಕಾಗಲ್ಲ. ಏನು ಇದರಲ್ಲಿ ಎಷ್ಟೋ ಅನರ್ಹ ಫಲಾನುಭವಿಗಳಿದ್ದಾರೆ, ಹಾಗಾಗಿ ಅದನ್ನು ನಾವು ಸೋರಿಸಬೇಕು, ಅದನ್ನು ನಾವು ಪತ್ತೆ ಹಚ್ಚಬೇಕು ಅಂತೇಳಿ ಫಿಸಿಕಲ್ ಎಕ್ಸಾಮಿನೇಷನ್ ಒಂದು ಭೌತಿಕ ಪರಿಶೀಲನೆ ಅಂತ ಮಾಡಿ ಸುಮಾರು ಒಂದು 18 ಲಕ್ಷ ಜನರನ್ನು ಅದರಲ್ಲಿ ಪಟ್ಟಿ ಮಾಡಿ ಅದಕ್ಕೆ ಬೇರೆ ಬೇರೆ ಕೆಟಗರಿ ಮಾಡಿದ್ದಾರೆ. ಅವರು ಏನು ಅದರಲ್ಲಿ ವಿಳಾಸ ಪತ್ತೆ ಇಲ್ಲ ಅಂತೇಳಿ ಅಥವಾ ಆದಾಯ ಮಿತಿ ಹೆಚ್ಚಳ ಆಗಿದೆ ಅಂತ ಹೇಳ್ಬಿಟ್ಟು ಈ ಥರ ಅವ್ರಿಗೆ ಒಂದು 18 ಲಕ್ಷ ಜನರನ್ನು ತಡೆ ಹಿಡಿದಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂದರೆ ಆದಾಯ ಮಿತಿ ಕ್ರಮ ಏನಿದೆಯಲ್ಲ, ಸೊ ಇದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. 30,000 ಫಸ್ಟ್ ನಿಗದಿಯಾಗಿದೆ. ಇದು ಅತ್ಯಂತ 32,000 ಅದು ಅತ್ಯಂತ ಅವೈಜ್ಞಾನಿಕ. ಇವತ್ತಿನ ದಿನಗಳಲ್ಲಿ ಅದು ಏನೂ ಅಲ್ಲ. ಸೊ ಅದರ ಆಧಾರದ ಮೇಲೆ ಫಲಾನುಭವಿಗಳನ್ನ ಅನರ್ಹ ಅಂತ ಘೋಷಣೆ ಮಾಡಿ ಅವರಿಗೆ ಯಾವುದೇ ಒಂದು ಪಿಂಚಣಿ ಬರದಂಗೆ ಮಾಡಿದ್ರೆ ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಈ ಬೇರೆ ಬೇರೆ ದಾಖಲಾತಿಗಳು ಸಲ್ಲಿಸೋದಕ್ಕೆ ಟೈಮ್ ಸಾಕಾಗಲ್ಲ. ಅದು ಮೊದಲು ಜುಲೈ 31 ಅಂತಿತ್ತು, ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು. ಈಗ ಈ ತಿಂಗಳು ಕೊನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡಬೇಕು. ಯಾಕಂತಂದರೆ ಆ ದಾಖಲಾತಿಗಳನ್ನ ತಗೊಂಡು ಬರೋದೇ ದೊಡ್ಡ ಸಮಸ್ಯೆ. ಈ ವಯಸ್ಸಾಗಿರ್ತಕ್ಕಂಥವ್ರು, ಅಸಹಾಯಕರು ಇವರೆಲ್ಲರೂ ಕೂಡ ಹೋಗಿ ಕ್ಯೂ ನಿಂದಿರಬೇಕು ಅಂದರೆ ಎಂಥ ಹಿಂಸೆ ಇದು. ಇದು ಕ್ರೌರ್ಯ, ಸರ್ಕಾರ ನಡೆಸ್ತಕ್ಕಂಥ ಕ್ರೌರ್ಯ ಅಂತಲೇ ನಾವು ಕರಿತೀವಿ. ಸೊ ಈ ಜನಗಳಿಗೆ ಇವು ಸರ್ಕಾರ ಎಷ್ಟೋ ಸಲ ಮಾತಾಡುತ್ತೆ, ನಾವು ಜನಗಳ ಮನೆ ಬಾಗಿಲಿಗೆ ಎಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅಂತೇಳಿ. ಎಲ್ಲಿ ಕೊಡ್ತಿದ್ದೀರಿ ಸ್ವಾಮಿ? ಆಗಿದ್ರೆ ಈ ವಯಸ್ಸಾಗಿರ್ತಕ್ಕಂಥ ಜನರನ್ನ ನೀವು ತಾಲೂಕು ಕಚೇರಿಗೆ ಬಂದು ನಿಂದ್ರಮ ಮಾಡ್ತಾ ಇದ್ದೀರಲ್ಲ, ಎಲ್ಲಿದೆ ನೀವು ವಾಗ್ದಾನ ಆಗಿದ್ರೆ? ಸೊ ಅಲ್ಲಿ ನಾವು ಕೇಳ್ತಕ್ಕಂಥದ್ದು ಏನಂದರೆ, ಗ್ರಾಮ ಸೇವಕರ ಮೂಲಕ, ನಿಮ್ಮ ಕಂದಾಯ ಇಲಾಖೆ ಮೂಲಕ ಕೆಳ ಹಂತದಲ್ಲಿ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ನೀವು ಅವರ ದಾಖಲಾತಿಗಳು ಏನು ಬೇಕು ಅನ್ನೋದನ್ನು ನೀವೇ ಕೊಡಬೇಕು, ಅವ್ರ ಹತ್ರ ಭೇಟಿಯಾಗಿ. ಸೊ ನಾಡ ಕಚೇರಿಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿನ ನೇಮಕ ಮಾಡಬೇಕು. ಸೊ ತ್ವರಿತಗತಿಯಲ್ಲಿ ದಾಖಲಾತಿಗಳನ್ನ ಸಲ್ಲಿಕೆ ಆಗೋದಕ್ಕೆ ನೀವು ಕ್ರಮ ತಗೋಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗೆಯೇ 5 ತಿಂಗಳು ತಡೆ ಹಿಡಿದಿರ್ತಕ್ಕಂಥ ಶರಣಪ್ಪ ಉದ್ವಾಳ್ ಮಾತನಾಡಿ, ಕಂದಾಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು SIR ಮತದಾರರ ಪರಿಷ್ಕರಣೆಗೆ ನಿಯುಕ್ತಿಗೊಳಿಸಲಾಗಿದೆ. ದಾಖಲೆ ಪಡೆಯಲು ಸಮಯ ಸಾಕಾಗುತ್ತಿಲ್ಲ. ಬಡವರು, ವೃದ್ಧರು ದಾಖಲೆ ಪಡೆಯಲು ಹೆಣಗಾಡುವಂತಾಗಿದೆ. ಜಿಲ್ಲೆಯಲ್ಲಿ 90,000 ಹೆಸರನ್ನು ಕೈಬಿಡಲಾಗಿದೆ. SIR, ಗ್ಯಾಸ್ ದಾಖಲೆ, BPL ಕಾರ್ಡುಗಳಿಗೆ KYC ಸೇರಿ ಒಂದೇ ವೇಳೆಗೆ ಎಲ್ಲ ದಾಖಲೆ ನೀಡಲು ಹೇಳುತ್ತಿರುವ ಸರ್ಕಾರ ಜನರ ಸಮಸ್ಯೆ ಅರಿಯುತ್ತಿಲ್ಲ. ದಾಖಲೆಗಳ ಮರುಪರಿಶೀಲನೆ ಹೆಸರಿನಲ್ಲಿ ತೊಂದರೆ ನೀಡಲಾಗುತ್ತಿದೆ ಎಂದರು. ಕೆಲಸ ಮಾಡಬೇಕಾದಾಗ ಒಂದು ಜವಾಬ್ದಾರಿ ಸರ್ಕಾರ ಏನು ಮಾಡಬೇಕು, ಮೊದಲು ಅನೌನ್ಸ್ ಮಾಡಬೇಕು. ಇಲ್ಲಿವರೆಗೂ ಕೂಡ ಯಾಕೆ ಮುಂದಿದೆ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತು ಈಗ ಅವರು ಜುಲೈ ತಿಂಗಳಲ್ಲಿ ಲಾಸ್ಟ್ ಡೇಟ್ ಅಂತ ಹೇಳಿದ್ರು. ಅಲ್ಲಿ ಹೋಗಿ ವಿಲೇಜ್ ಅಕೌಂಟೆಂಟ್ ಕೇಳಿದ್ರೆ ಹೇಳ್ತಾರೆ ಅವರು, ನಾವು SIR ಕೆಲಸ ಮಾಡೋಣ ಅಂತ. ಅಂದರೆ ಜವಾಬ್ದಾರಿ ಯಾರು? ಪಾಪ ಜನ ನೀವು ಪೋಸ್ಟ್ ಆಫೀಸ್ಗೆ, ಬ್ಯಾಂಕ್ಗೆ ನಮ್ಮ ದುಡ್ಡು ಬಂದಿಲ್ಲ ಅಂತ ತಿರುಗಾಡ್ತಾರೆ. ಈಗ ಏನೇನು ದಾಖಲೆ ಹೊಂದಿಸಬೇಕು ಅನ್ನೋದು ಕೂಡ ಬಹುತೇಕ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾಡಳಿತ ಕೇಳೋದೇನಂದರೆ, ಈ 90,000 ಜನ ಏನಾಗಲ್ಲ ಅವರಿಗೆ ಸರಿಯಾದ ದಾಖಲೆ ಹೊಂದಿಸೋಕ್ಕೆ ವ್ಯವಸ್ಥೆ ಮಾಡಬೇಕು. ಈಗ ಎಲ್ಲರೂ SIR ಏನಾಗಿದೆ ಅಂದರೆ ವ್ಯವಸ್ಥೆ ಒಟ್ಟಾರೆ ಜನಗಳು ಒಂಥರ ಆತಂಕ ಭಯದಲ್ಲಿ ಇಡೋ ಥರ ನನಗೆ. ಒಂದು ಸ್ವಲ್ಪ ದಿನ ಗ್ಯಾಸ್ ಸಿಲಿಂಡರ್ KYC ಅಂತೀವಿ, ಆಮೇಲೆ ಈಗ ಈ ವೃದ್ಧಾಪ್ಯ, ಈಗ ಮತ್ತೆ ರೇಷನ್ ಕಾರ್ಡು, ಪ್ರತಿಯೊಂದು ಯಾವಾಗಲೂ ಜನ ಬೇರೆದ್ರ ಬಗ್ಗೆ ಬದುಕಿನ ಬಗ್ಗೆ ಯೋಚನೆಯೇ ಮಾಡಬಾರ್ದು. ಇರ್ತಕ್ಕಂಥ ಸವಲತ್ತುಗಳನ್ನ ಕಡಿತ ಮಾಡೋದಕ್ಕೆ ಏನು ಒಂದು ಪ್ಲಾನ್ ಮಾಡ್ತಾರೆ, ಅದು ಮುಂಚಿತವಾಗಿ ಹೇಳೋದೇ ಇಲ್ಲ. ಅದು ಕಡಿಮೆ ಅವಧಿಗೆ ಕೊಟ್ಟು ಕಳಿಸಿ ಜನಗಳು ಒಂಥರ ಪರದಾಡೋ ಥರ ಮಾಡ್ತಾರೆ.
ಇದು ವ್ಯವಸ್ಥಿತವಾಗಿ ಈಗಾಗಲೇ ಬೇರೆ ಸರ್ ಹೇಳಿದ್ರೆ ಇದೊಂಥರ ಗೌರಿ ಇವು ಒಂದು ಕಡೆ ಕೊಟ್ಟಂಗೆ ಮಾಡೋದು ಇನ್ನೊಂದು ಕಡೆ ಎಲ್ಲವನ್ನೂ ಕಟ್ ಮಾಡ್ತಕ್ಕಂಥ ಯೋಜನೆಗಳು ಇವು. ಆ ದಿಕ್ಕಿನಲ್ಲಿ ನಾವು ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮುಖಾಂತರ ಹೇಳ್ತೀವಿ. ಇವುಗಳು ಕೂಡ ಇವತ್ತು ಜಿಲ್ಲಾಡಳಿತ ಇವತ್ತೇನು ಇಷ್ಟು ಜನಗಳು ಫಲಾನುಭವಿಗಳಿಗೆಲ್ಲ ಆದಾಯ ಸರ್ಟಿಫಿಕೇಟ್ ಇರ್ಬೋದು ಮತ್ತು ಇನ್ನೇನು ಬೇರೆ ಬೇರೆ ದಾಖಲೆಗಳಿರ್ಬೋದು ಅದನ್ನು ತಕ್ಷಣ ಸಿಗೋ ಥರ ಸೌಲಭ್ಯ ಒದಗಿಸ್ಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೆ ವಿಳಂಬ ಆಗ್ಬೋದು. ಫಸ್ಟಿಗೆ ಆಮೇಲೆ ಹಣ ಹಾಕಿ ಶುರು ಮಾಡ್ರಿ, ಆಮೇಲೆ ಅವ್ರು ಏನಾರು ತಪ್ಪಾಗಿದ್ರೆ ಅವ್ರಿಂದ ವಸೂಲಿ ಮಾಡ್ರಿ. ಈಗ ಗೃಹಲಕ್ಷ್ಮಿದು ಸತ್ತವ್ರಿಗೆ ಕೊಟ್ಟಿದ್ದು ವಾಪಸ್ ಹೆಂಗೆ ಸಿಗ್ತಾರೆ ಅದನ್ನು ಮಾಡ್ಬೋದಲ್ಲ. ಅಂದರೆ ಇಲ್ಲಿ ನಿಜವಾಗ್ಲೂ ಏನಂದ್ರೆ ಈ ಸಿಸ್ಟಮ್ನಲ್ಲಿ ವ್ಯವಸ್ಥೆಯಲ್ಲಿ ಅಂತಿಮ ಹಂತವಾಗಿ ಇಂಥ ಯೋಜನೆಗಳನ್ನ ವಾಪಸ್ ತೆಗೆದಕ್ಕೋಸ್ಕರ ಬೇರೆ ಬೇರೆ ಹೆಸರಲ್ಲಿ ಪ್ಲಾನ್ ಮಾಡ್ಬೋದು. ಇದನ್ನು ನಾವು ಈ ಮೂಲಕ ಕಳಿಸಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ಚನ್ನಬಸವ ಜಾನೇಕಲ್, ಮಹೇಶ್ ಚಿಕಲ್ಪರ್ವಿ, ಮಲ್ಲನಗೌಡ ಇದ್ದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜನರ ಮನಪರಿವರ್ತನೆಗೆ ಅಂತಾರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಯಾಗಿರುವ ಡಾಕ್ಟರ್ ಮೋಹಿತ್ ದಯಾಳ್ ಗುಪ್ತಾ ಆಗಸ್ಟ್ 22ರಂದು ನಗರಕ್ಕೆ ಆಗಮಿಸಿ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜೀವನಕ್ಕೆ ಹೊಸ ಚೈತನ್ಯ ವಿಷಯವಾಗಿ ಪ್ರೇರಣಾದಾಯಕ ಉಪನ್ಯಾಸ ನೀಡಲಿದ್ದಾರೆ ಎಂದು ರಾಜಯೋಗಿನಿ ಸ್ಮಿತಕ್ಕ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಗಸ್ಟ್ 22ರಂದು ಸಂಜೆ 5:30ಕ್ಕೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿಶೇಷ ಕಾರ್ಯಕ್ರಮದ ಸದುಪಯೋಗ ಪಡೆಯಬೇಕೆಂದರು. ರಾಯಚೂರು ವಾಣಿಜ್ಯೋದ್ಯಮ ಸಂಘ, ಚಾರ್ಟರ್ಡ್ ಅಕೌಂಟ್ಸ್ ಸಂಘ, ನ್ಯಾಯವಾದಿಗಳ ಸಂಘ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಸಹಕಾರ ನೀಡಿದೆ ಎಂದರು. ಅಂದು ಬೆಳಗ್ಗೆ 4 ಕಾರ್ಯಕ್ರಮಗಳು ಡಾಕ್ಟರ್ ಮೋಹಿತ್ ದಯಾಳ್ ಗುಪ್ತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ ರಿಮ್ಸ್ ಆಸ್ಪತ್ರೆಯಲ್ಲಿ, ನಂತರ ರಂಗಮಂದಿರದಲ್ಲಿ ಶಿಕ್ಷಕರು, ಉಪನ್ಯಾಸಕರುಗಳಿಗಾಗಿ ಉಪನ್ಯಾಸ, ಸಂಜೆ 5:30ಕ್ಕೆ ಸಾರ್ವಜನಿಕರಿಗೆ ಉಪನ್ಯಾಸ, ನಂತರ ಸಂಜೆ 7:30ರಿಂದ 8:30ರವರೆಗೆ IMA ಸಭಾಂಗಣದಲ್ಲಿ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳಿಗೆ ಉಪನ್ಯಾಸ ನೀಡಲಿದ್ದಾರೆ. ಅಂತಾರಾಷ್ಟ್ರೀಯ ಖ್ಯಾತಿ ಉಪನ್ಯಾಸಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಇನ್ಸ್ಪಿರೇಷನಲ್ ಟಾಕ್ ಅನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಅದಕ್ಕಾಗಿ ಡಾಕ್ಟರ್ ಮೋಹಿತ್ ದಯಾಳ್ ಗುಪ್ತಾ ಅಂತ ಹೇಳಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ವಾಗ್ಮಿಗಳು. ಅವರು ರಾಯಚೂರಿಗೆ 22ನೇ ತಾರೀಕಿಗೆ ಬರ್ತಿದ್ದಾರೆ. ಅವರು ರಾಯಚೂರಿನಲ್ಲಿ 22ನೇ ತಾರೀಕು 4 ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮೊದಲನೆಯ ಬೆಳಗಿನ ಒಂದು ಕಾರ್ಯಕ್ರಮ ಅವ್ರದ್ದು ರಿಮ್ಸ್ ಕಾಲೇಜ್ನಲ್ಲಿ ಇರ್ತದೆ. ಮೆಡಿಕಲ್ ವಿದ್ಯಾರ್ಥಿಗಳಿಗೆ, ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇರ್ತದೆ, ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟಾಫ್. ಅದಾದ ನಂತರ ಮಧ್ಯಾಹ್ನದ ಕಾರ್ಯಕ್ರಮ 1 ಗಂಟೆಯಿಂದ ರಂಗಮಂದಿರದಲ್ಲಿ ಶಾಲಾ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ಇವರಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಇರ್ತದೆ. ಬೆಳಗಿರುವಂತಹ ಕಾರ್ಯಕ್ರಮದ ವಿಷಯ ಡಿಸೈನ್ ಯುವರ್ ಡೆಸ್ಟಿನಿ ಅಂತೇಳಿ. ಮಧ್ಯಾಹ್ನ ಏನು ಶಿಕ್ಷಕರಿಗೆ ಕಾರ್ಯಕ್ರಮ ಇರ್ತದೋ ಡೆಸ್ಟಿನಿ ಮಾರ್ನಿಂಗ್ ಅದು ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ರೋಲ್ ಆಫ್ ಟೀಚರ್ ಅನ್ನುವಂಥದ್ದು ಮಧ್ಯಾಹ್ನ ಶಿಕ್ಷಕರಿಗೆ ಇರುವಂತಹ ಒಂದು ಕಾರ್ಯಕ್ರಮ. ಇನ್ನು ಸಂಜೆ 5:30ರಿಂದ ರಾಯಚೂರು ನಗರದ ಸರ್ವ ಸಾರ್ವಜನಿಕರಿಗಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಅದು ರಿಜ್ಯುವಿನೇಟಿಂಗ್ ಲೈಫ್ ಅನ್ನುವಂಥ ವಿಷಯ. ಅಂದರೆ ಜೀವನದಲ್ಲಿ ಒಂದು ಪುನಶ್ಚೇತನ, ಒಂದು ಶಾಂತಿ, ಜೀವನವನ್ನು ಮತ್ತೆ ಪುನಃ ಒಂದು ಒಳ್ಳೆಯ ರೂಪದಲ್ಲಿ ಅದನ್ನು ಸೆಟಪ್ ಮಾಡಿಕೊಂಡು ಶಾಂತಿಯುತವಾದಂತಹ, ಒತ್ತಡ ಮುಕ್ತವಾದಂತಹ ಬದುಕನ್ನು ಬದುಕುವ ವಿಶೇಷವಾದ ಕಲೆಯನ್ನು ಅವರು ಡಾಕ್ಟರ್ ಇರುವ ಕಾರಣಕ್ಕಾಗಿ MD ಡಾಕ್ಟರು, ಕಾರ್ಡಿಯೋಲಾಜಿಸ್ಟು, ಟೆಡೆಕ್ಸ್ ಸ್ಪೀಕರು. ಹಾಗಾಗಿ ಅವರು ವಿಜ್ಞಾನ, ಆಧ್ಯಾತ್ಮ ಇವು ಎಲ್ಲವನ್ನ ಒಳಗೊಂಡಂತಹ ಒಂದು ಬದುಕಿನ ಶೈಲಿಯನ್ನು, ನಮ್ಮ ಬದುಕಿನಲ್ಲಿ ಒಂದು ಹೊಸತನವನ್ನು ತರುವಂತಹ ಒಂದು ವಿಧಿಯನ್ನು ನಮಗೆ ಸಂಜೆಯ ವಿಷಯದಲ್ಲಿ ಅವರು ತಿಳಿಸಿಕೊಡ್ತಾರೆ. ಅದಾದ ನಂತರ 7:30ರಿಂದ 8:30 IMA ಅಲ್ಲಿ ಇರ್ತದೆ. ಸ್ಪಿರಿಚುಯಾಲಿಟಿ ಇನ್ ಮೆಡಿಸಿನ್ ಅನ್ನುವಂತಹ ಒಂದು ವಿಷಯವನ್ನು ಅವರು ಪ್ರಸ್ತಾವನೆ ಮಾಡ್ತಾರೆ. ಹಾಗಾಗಿ ತಮ್ಮಲ್ಲಿ ನಮ್ಮ ವಿನಂತಿ ಇಷ್ಟೇ, ಇಂತಹ ಒಬ್ಬ ಅಂತಾರಾಷ್ಟ್ರೀಯ ವ್ಯಕ್ತಿಯನ್ನು, ಅಂತಾರಾಷ್ಟ್ರೀಯ ಮೋಟಿವೇಶನಲ್ ಸ್ಪೀಕರನ್ನು ನಮ್ಮೂರಿಗೆ ಮತ್ತೆ ಮತ್ತೆ ನಾವು ಕರೆಸಲಿಕ್ಕಾಗಲ್ಲ. ಈ ಸಾರಿ ಅವರು ಬಂದಿದ್ದಾರೆ ಅಂದರೆ ನಮ್ಮೆಲ್ಲರ ಒಂದು ಭಾಗ್ಯ. ಇದರ ಲಾಭವನ್ನು ಎಲ್ಲ ಸಾರ್ವಜನಿಕರು ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ತೀನಿ. ಹಾಗಾಗಿ 22ನೇ ತಾರೀಕು ಸಂಜೆ 5:30 ರಂಗಮಂದಿರಕ್ಕೆ ತಪ್ಪದೆ ತಾವೆಲ್ಲರೂ ಸಹಿತ ಬನ್ನಿ. ಜೀವನದಲ್ಲಿ ಒಂದು ಹೊಸ ಚೇತನ, ಹೊಸ ಶಕ್ತಿಯನ್ನು ನಾವು ಅನುಭವ ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ನಾವೇನು ಆಯೋಜನೆ ಮಾಡ್ತಾ ಇದ್ದೀವಿ, ರಾಯಚೂರಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಚೇಂಬರ್ ಆಫ್ ಕಾಮರ್ಸು, IMA, ಉಳಿದಂತಹ ಎಲ್ಲ
NGOಗಳು, ಬಾರ್ ಅಸೋಸಿಯೇಷನು, ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್, ಈ ರೀತಿ ಇಡೀ ರಾಯಚೂರಿನ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವ ಕಾರಣಕ್ಕಾಗಿ ಹೆಚ್ಚಿನ ಜನ ಇದರ ಲಾಭವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ತೀವಿ. ಸಂಜೆ 5:15 ಕಾರ್ಯಕ್ರಮ ಪ್ರಾರಂಭ ಆದರೆ 7:15 ಒಳಗಾಗಿ ಅವರ ಒಂದು ಕಾರ್ಯಕ್ರಮ ಮುಗಿತದೆ. 1 ತಾಸಿನ ಒಂದು ವಿಷಯ. ಈ ಅಧ್ಯಾತ್ಮ, ಧ್ಯಾನ ಮತ್ತು ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡ್ಕೋಬಹುದು ಅಂದ್ರೆ ಇತ್ತೀಚೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಹೃದಯಾಘಾತ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದನ್ನ ಯಾವ ರೀತಿಯಾಗಿ ನಾವು ಈ ಒಂದು ಸ್ಟ್ರೆಸ್ಫುಲ್ ಲೈಫಲ್ಲಿ ಅದನ್ನ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಹೆಚ್ಚಿಗೆ ಒತ್ತು ಕೊಟ್ಟು ಹೇಳ್ತಾರೆ. ಅದನ್ನ ಗಮನವಾಗಿಟ್ಕೊಂಡು ತಾವು ಸಹ ಬಹಳ ತಮ್ಮ ವೃತ್ತಿಯಲ್ಲಿ ಬ್ಯುಸಿ ಇರ್ತೀರಿ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ತಮಗೂ ಬಹಳ ಒಂದು ಅವಶ್ಯಕತೆ ಇರುವಂತ ಒಂದು ಟಾಕ್ ಇರ್ತದೆ. ನಾನು ನಿನ್ನೆ ಅವ್ರದ್ದು ಎಲ್ಲ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳನ್ನು ನೋಡಿದೆ. ಅವರು ಹೆಚ್ಚು ಒತ್ತು ಕೊಡೋದು ಹೃದಯದ ಆರೋಗ್ಯದ ಮೇಲೆ ಜಾಸ್ತಿ. ಈ ಸಂದರ್ಭದಲ್ಲಿ ಶಾರದಕ್ಕ, ಲಲಿತಾ ಬಸನಗೌಡ, ಜಂಬಣ್ಣ ಎಕ್ಲಾಸ್ಪುರ್, ಹೇಮಣ್ಣ ಉಣ್ಣೆ, ರಾಜೇಂದ್ರ ಕುಮಾರ್ ಶಿವಾಳೆ, ವಿಜಯ್ ಚೌಧರಿ, ಮಲ್ಲಿಕಾರ್ಜುನ, ವೀರನಗೌಡ, ಡಾಕ್ಟರ್ ವೆಂಕಟೇಶ್ ನಾಯಕ್ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಆಕಾಶ್ ಕರೋಕೆ ಸಿಂಗಿಂಗ್ ಸ್ಟುಡಿಯೋ ವತಿಯಿಂದ ಸೆಪ್ಟೆಂಬರ್ 6ರಂದು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಮಾರುತಿ ಬಡಿಗೇರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಖ್ಯಾತ ಸಂಗೀತ ನಿರ್ದೇಶಕ
ವಿ ಮನೋಹರ್ ಭಾಗವಹಿಸಲಿದ್ದಾರೆ. ವಿಶೇಷ ಅತಿಥಿಯಾಗಿ ಚಲನಚಿತ್ರ ನಟಿ ಪೂಜಾ ರಮೇಶ್ ಆಗಮಿಸಲಿದ್ದಾರೆ. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳ ಗಾಯಕರು ಆಗಮಿಸಿ ಆಡಿಷನ್ ನೀಡಿದ್ದಾರೆ. 13 ಜನರನ್ನು ಅಂತಿಮ ಸ್ಪರ್ಧೆಗೆ ಆಯ್ಕೆ ಮಾಡಲಾಗಿದೆ. ಸೆಪ್ಟೆಂಬರ್ 6ರಂದು ಅಂತಿಮ ಸ್ಪರ್ಧೆ ನಡೆಯಲಿದ್ದು, ವಿಜೇತರಾಗಿ ಪ್ರಥಮ ಸ್ಥಾನ ಪಡೆಯುವ ಗಾಯಕರಿಗೆ 11,000 ರೂಪಾಯಿ ನಗದು ಹಣ, 2ನೇ ಸ್ಥಾನ ಪಡೆದವರಿಗೆ 5,000 ರೂಪಾಯಿ, 3ನೇ ಸ್ಥಾನ ಪಡೆದವರಿಗೆ 3,000 ರೂಪಾಯಿ ನಗದು ಹಣ ನೀಡಲಾಗುತ್ತದೆ. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡ ಅಸ್ಲಂ ಪಾಷಾ, ಡಿ ಶ್ರೀನಿವಾಸ್, ಜಗದೀಶ್, ರೇಖಾ ಕೇಶವರೆಡ್ಡಿ, ಫಾತಿಮಾ ಹುಸೇನ್, ನರಸಪ್ಪ ಆಶಾಪುರ್, ಆರ್.ಎಂ. ಸ್ಟಾಲಿನ್ ಬೆಂಗಳೂರು ಆಗಮಿಸಲಿದ್ದಾರೆ. ಸಾರ್ವಜನಿಕರು ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅಂದರೆ 2021-22ರಲ್ಲಿ ಚಿತ್ರನಟಿ ಪ್ರೇಮ ಅವರು ಬಂದಿದ್ದರು. ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯನ್ನು ನಮ್ಮ ಸುನಿಲ್ ಕುಮಾರ್ ಅವರು ಆಕಾಶ್ ಸಿಂಗಿಂಗ್ ಸ್ಟುಡಿಯೋ ಕಡೆಯಿಂದ ಮಾಡಿದ್ರು. ಇದೇ ರಂಗಮಂದಿರದಲ್ಲಿ ಅವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಆಯಿತು. ಅದೇ ರೀತಿಯಾಗಿ ಈಗ ಸೆಪ್ಟೆಂಬರ್ 6ಕ್ಕೆ ರವಿವಾರ ದಿನ ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಕಳೆದ 1 ತಿಂಗಳಿನಿಂದ ಆಡಿಷನ್ ಶುರುವಾಗಿದೆ. ಅಂತಿಮವಾಗಿ ಈಗ ಏನು ಸುಮಾರು ಬೇರೆ ಬೇರೆ ಜಿಲ್ಲೆಯಿಂದ ಇವತ್ತು ಬಿಜಾಪುರ, ಗದಗ, ಬೆಂಗಳೂರು, ಮಂಡ್ಯ, ಬೀದರ್, ಗುಲ್ಬರ್ಗ ಸಾಕಷ್ಟು ಜನ ಗಾಯಕ ಗಾಯಕಿಯರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಜನ ಆಡಿಷನ್ ಸಹ ಕೊಟ್ಟೋಗಿದ್ದಾರೆ. ಸುಮಾರು 200ಕ್ಕೂ ಅಧಿಕ ಜನ ಇವತ್ತು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ 13 ಜನ ಒಂದು ಗ್ರ್ಯಾಂಡ್ ಸೆಮಿಫೈನಲ್ಗೆ ಬಂದಿದ್ದಾರೆ. ಆ 13 ಜನರಲ್ಲಿ 3 ಜನರನ್ನ ಅಂತಿಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಈ 3 ಜನರನ್ನ ಆಯ್ಕೆಯನ್ನು ಸೆಪ್ಟೆಂಬರ್ 6ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ನಮ್ಮ ಕನ್ನಡ ಚಲನಚಿತ್ರದ ಹಿರಿಯ ಸಂಗೀತ ನಿರ್ದೇಶಕರಾದಂಥ ಶ್ರೀ ವಿ ಮನೋಹರ್ ಸರ್ ಅವರು ತೀರ್ಪುಗಾರರಾಗಿ ಅವತ್ತು ಆಗಮಿಸುತ್ತಿದ್ದಾರೆ. ಅವರು ಈಗಾಗಲೇ ಜನ್ಮದ ಜೋಡಿ, ಜೋಡಿ ಹಕ್ಕಿ, ಸೂರ್ಯವಂಶಿ, ಲಾಲಿ ಸಾಕಷ್ಟು ಕನ್ನಡದ ಅತ್ಯುತ್ತಮ ಚಿತ್ರಗಳನ್ನು ಸಂಗೀತ ನಿರ್ದೇಶನ ಮಾಡಿರುವಂಥ ಇಂದಿಗೂ ಅವರ ಹಾಡುಗಳು ಜೀವಂತವಾಗಿವೆ. ಅವರು ರಾಯಚೂರಿಗೆ ಮೊದಲ ಬಾರಿಗೆ ಆಗಮಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ಚಿತ್ರನಟಿ ಮತ್ತು ಸಮಾಜ ಸೇವಕಿ ಡಾಕ್ಟರ್ ಪೂಜಾ ರಮೇಶ್ ಅವರು ಸಹ ಅತಿಥಿಗಳಾಗಿ ಆಗಮಿಸುವರು. ವಿಶೇಷವಾಗಿ ಸೆಮಿಫೈನಲ್ ಅಂದರೆ ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ 13 ಜನರಲ್ಲಿ 3 ಜನರನ್ನ ಆಯ್ಕೆ ಮಾಡೋಕ್ಕೆ ಸಂಜೆವರೆಗೆ ಅವತ್ತು ಗಾಯನ ಸ್ಪರ್ಧೆ ನಡೀತಾ ಇರ್ತದೆ. ಸಂಜೆ ಫೈನಲ್ ಇರ್ತದೆ ಸೆಪ್ಟೆಂಬರ್ 6ಕ್ಕೆ. ಅದಕ್ಕೆ ಜಡ್ಜ್ಮೆಂಟ್ಗೆ ನಾವು ವಿ ಮನೋಹರ್ ಸರ್ ಅಂತ ಒಬ್ಬ ದೊಡ್ಡ ಸಂಗೀತ ನಿರ್ದೇಶಕರನ್ನ ಕರೆದಿದ್ದೀವಿ. ಯಾಕಂದರೆ ಪಾರ್ಶಾಲಿಟಿ ಆಗಬಾರ್ದು. ಲೋಕಲ್ ಇದ್ದರೆ ನಮ್ಮೂರಿಗೆ ಕೊಟ್ಟರು, ನಮ್ಮ ಜಿಲ್ಲೆಯವ್ರಿಗೆ ಕೊಟ್ಟರು, ನಮ್ಮ ಹುಡುಗರಿಗೆ ಕೊಟ್ಟರು ಅಂತ ಆ ಭಾವನೆಗಳು ಬರಬಾರ್ದಂತ ಒಂದು ಉದ್ದೇಶದಿಂದ ನಾವು ಬೆಂಗಳೂರಿನಿಂದ ಮನೋಹರ್ ಸರ್ನ ಆಹ್ವಾನಿಸಿದ್ದೇವೆ. ಮತ್ತು ಈ ಒಂದು ಗಾಯನ ಸ್ಪರ್ಧೆ ಯಾರು ಫಸ್ಟ್ ಬರ್ತಾರೋ ಅವರಿಗೆ 11,000 ರೂಪಾಯಿ ನಗದು ಬಹುಮಾನ, ಸೆಕೆಂಡ್ ಬಂದವರಿಗೆ 5,000, ಥರ್ಡ್ ಬಂದವರಿಗೆ 3,000, ಜೊತೆಗೆ ಫಲಕಗಳನ್ನು ಮತ್ತು ಪ್ರಮಾಣ ಪತ್ರವನ್ನು ಸಹ ಈ ಸಂದರ್ಭದಲ್ಲಿ ಅವರಿಗೆ ವಿ ಮನೋಹರ್ ಸರ್ ಅವರಿಂದ ಪ್ರದಾನ ಮಾಡಲಾಗುವುದು. ಇದಲ್ಲದೆ ಈ ಒಂದು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆಯ ಉದ್ಘಾಟನೆಯನ್ನು ನಮ್ಮ ರಾಯಚೂರಿನ ಹಿರಿಯ ರಾಜಕಾರಣಿಯಾಗಿರುವ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಎ ವಸಂತಕುಮಾರ್ ಸರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ನಗರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲ್ ಅವರು ವಹಿಸಲಿದ್ದಾರೆ. ಜೊತೆಗೆ ಸ್ಥಳೀಯ ಗಣ್ಯರು ಮತ್ತು ಕಲಾ ಪೋಷಕರು, ಆಮೇಲೆ ಸಾಕಷ್ಟು ಜನ ದೇಣಿಗೆ ಕೊಟ್ಟಂಥವರು ಅವರೆಲ್ಲ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದು ಒಂದು ಉತ್ತಮವಾದ ಕಾರ್ಯಕ್ರಮ. ಕಳೆದ ಒಂದು 3-4 ವರ್ಷದ ನಂತರ ರಾಯಚೂರಲ್ಲಿ ಒಂದು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು. ಜೊತೆಗೆ ಇಲ್ಲಿ ಬರುವಂಥ ಪ್ರೇಕ್ಷಕರಿಗೆ ಉಚಿತ ಪ್ರವೇಶ ಇದೆ. ಎಷ್ಟು ಜನ ಆದರೂ ಬರ್ಬೋದು. ಯಾಕಂದರೆ ಗಾಯಕರನ್ನು, ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಒಂದು ದೊಡ್ಡ ವೇದಿಕೆ ಇದಾಗಿರುತ್ತದೆ. ದಯವಿಟ್ಟು ತಾವು ಸಹ ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಸುನಿಲ್ ಕುಮಾರ್, ನರೇಂದ್ರ ಕುಮಾರ್, ತುಳಸಿ ಯಾದವ್, ಅಂಜಲಿ ನಾಯಕ್ ಸೇರಿದಂತೆ ಅನೇಕರಿದ್ದರು. ಡಿ ದೇವರಾಜು ಅರಸು ಅವರ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ನಗರದಲ್ಲಿ ಅದ್ದೂರಿಯಾಗಿ ನಡೆಯಿತು. ನಗರದ ಮಹಿಳಾ ಸಮಾಜದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಡಿ ದೇವರಾಜು ಅರಸು
ಅಭಿವೃದ್ಧಿ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜು ಅರಸು ಅವರ 111ನೇ ಜಯಂತಿ ನಿಮಿತ್ತ ಹಮ್ಮಿಕೊಂಡ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಅವರು ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು, ಡೊಳ್ಳು ಕುಣಿತ ಸೇರಿದಂತೆ ಅನೇಕ ಕಲಾ ತಂಡ ಇದ್ದವು. ಮೆರವಣಿಗೆಯು ಮಹಿಳಾ ಸಮಾಜದಿಂದ ಪ್ರಾರಂಭವಾಗಿ ಜೈಲ್ ರಸ್ತೆ, ತಹಸೀಲ್ದಾರ್ ಕಚೇರಿ, ಕೇಂದ್ರ ಬಸ್ ನಿಲ್ದಾಣ, ಸಾರ್ವಜನಿಕ ಉದ್ಯಾನವನದ ಮೂಲಕ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ತಲುಪಿತು.
ಈ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಕೆ ಶಾಂತಪ್ಪ, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಮುಖಂಡರಾದ ವಿ ಲಕ್ಷ್ಮೀರೆಡ್ಡಿ, ನಗರ ಘಟಕದ ಅಧ್ಯಕ್ಷ ನರಸಪ್ಪ ಮನ್ಸ್ಲಾಪುರ್, ಕಾರ್ಯದರ್ಶಿ ವಿಜಯ ಭಾಸ್ಕರ್ ಇಟಗಿ, ರವೀಂದ್ರ ಜಾಲ್ದಾರ್, ಬಿ ಬಸವರಾಜ್ ಮಠಮಾರಿ, ನಾಗೇಂದ್ರಪ್ಪ ಮುಕ್ತಿಯಾರ್, ಆಂಜನೇಯ ಕಡಗೋಳ್, ಜಿ ಶಿವಮೂರ್ತಿ, ಗ್ರೇಡ್ 2 ತಹಸೀಲ್ದಾರ್ ಪರಶುರಾಮ್ ಸೇರಿದಂತೆ ಹಿಂದುಳಿದ ಜಾತಿಗಳ ಸಮಾಜದ ಮುಖಂಡರು, ಯುವಕರು, ಮಹಿಳೆಯರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದರು. 2026-27 ಮುಂಗಾರು ಮಳೆ ಕೈಕೊಟ್ಟ ಕಾರಣ ಈಗಾಗಲೇ ಜಿಲ್ಲೆಯ ರೈತರು ಕಷ್ಟದಲ್ಲಿ ಇದ್ದಾರೆ. ಕಾರಣ ಸರ್ಕಾರ ರೈತರ ಹಿತದೃಷ್ಟಿಯಿಂದ ತಕ್ಷಣವೇ ಬರಗಾಲ ಎಂದು ಘೋಷಣೆ ಮಾಡಿ ಸೂಕ್ತ ಪರಿಹಾರ ವಿತರಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಾಟಕ ಮಾಡುವುದನ್ನು ಬಿಡಲಿ ಎಂದು ಲೋಕ ಜನಶಕ್ತಿ ಪಕ್ಷದ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಜಿ ವೆಂಕಟರೆಡ್ಡಿ ಒತ್ತಾಯಿಸಿದ್ದಾರೆ. ಈ ಬಾರಿ ಮುಂಗಾರು ಹಂಗಾಮಿನಲ್ಲಿ ಸಕಾಲಕ್ಕೆ ಮಳೆ ಇಲ್ಲ. ಮೊದಲು ಬಿತ್ತಿದ ಬೆಳೆ ಮೊಳಕೆ ಒಡೆಯದ ಕಾರಣ ಎರಡನೇ ಬೆಳೆ ಬೆಳೆದಿದ್ದಾರೆ. ಈ ಬೆಳೆ ಬಾಡಿ ಹೋಗಿದೆ. ಹೀಗಾಗಿ ರೈತರ ಪರಿಸ್ಥಿತಿಯನ್ನು ಅರಿತುಕೊಂಡು ತಕ್ಷಣವೇ ರಾಜ್ಯ ಸರ್ಕಾರ ಪರಿಹಾರ ವಿತರಣೆಗೆ ಮುಂದಾಗಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸುವ ಬದಲು ಮೊದಲು ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ನೀರಾವರಿಗೆ ಎಕರೆಗೆ 50,000 ರೂಪಾಯಿ ಹಾಗೂ ಮಳೆ ಆಶ್ರಿತ ಬೆಳೆಗೆ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಛಾಯೆ ಆವರಿಸಿದ ಹಿನ್ನೆಲೆ ಜುಲೈ 3ರಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಬರಗಾಲ ಬೆಳೆ ಸ್ಥಿತಿಗತಿ ಪರಿಶೀಲನೆಯನ್ನು ನಡೆಸಿ ಹೋಗಿದ್ದರು. ಶೀಘ್ರದಲ್ಲಿ ಸರ್ಕಾರಕ್ಕೆ ಈ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ಆದರೆ ಆಗ ಯಾವುದೇ ಕ್ರಮ ಸರ್ಕಾರ ಕೈಗೊಳ್ಳಲಿಲ್ಲ ಎಂದು ತಿಳಿಸಿದ್ದಾರೆ. ಸಚಿವ ಅಜಯ್ ಸಿಂಗ್ ಅವರು ಕಳೆದ 10-12 ದಿನಗಳ ಹಿಂದೆ ಜಿಲ್ಲೆಯಲ್ಲಿ 2 ದಿನ ಬರಗಾಲ ಮತ್ತು ಬೆಳೆ ಪರಿಸ್ಥಿತಿ ಮತ್ತು ಬೆಳೆ ಸ್ಥಿತಿ ಪರಿಶೀಲನೆಯನ್ನು ಮಾಡಿದ್ದರು. 80% ಬೆಳೆ ಹಾನಿಯಾಗಿದೆ ಎಂದು ಒಪ್ಪಿಕೊಂಡಿದ್ದರು. ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ನೂತನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರು ಶೀಘ್ರದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಧೋರಣೆ ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದ್ದರೆ ಅದನ್ನು ತಿಳಿಸಿ. ಸರ್ಕಾರದಲ್ಲಿ ಹಣ ಇಲ್ಲ, ಪರಿಹಾರ ನೀಡಲು ಸಾಧ್ಯ ಆಗುತ್ತಿಲ್ಲ. ರೈತರು ನಮ್ಮನ್ನು ಕ್ಷಮಿಸಿ ಎಂದು ಹೇಳಲಿ ಎಂದು ವ್ಯಂಗ್ಯವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ತಿಂಗಳು ಆಗಿದೆ. 1.5 ತಿಂಗಳಲ್ಲಿ 2 ಸಚಿವರು ಬರ ಪರಿಸ್ಥಿತಿ ಪರಿಶೀಲನೆಯನ್ನು ಮಾಡಿದ್ದಾರೆ, ಪೂರಕ ವರದಿ ನೀಡಿದ್ದಾರೆ. ಬರಗಾಲ ಘೋಷಣೆಗೆ ಮತ್ತು ಪರಿಹಾರ ವಿತರಣೆಗೆ ಮತ್ತೇಕೆ ನಾಟಕ, ಮೀನಾಮೇಷ ಎಂದು ಜಿ ವೆಂಕಟರೆಡ್ಡಿ ಖಾರವಾಗಿ ಪ್ರಶ್ನಿಸಿದ್ದಾರೆ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ರಾಯಚೂರು ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು. ರೈತರ ಪಂಪು ಸೆಟ್ಟುಗಳಿಗೆ 12 ತಾಸುಗಳ ವಿದ್ಯುತ್ ಸಂಪರ್ಕ ನೀಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ರೈತರನ್ನು ಅವರ ಸಮಸ್ಯೆಗಳನ್ನು ಮರೆತರೆ ಬಾರುಕೋಲು ಚಳವಳಿ ಮೂಲಕ ಎಚ್ಚರಿಸಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಪರಿಷ್ಕೃತ ಕನಿಷ್ಠ ವೇತನ ದರವನ್ನು ಜಾರಿಗೊಳಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಮಹಿಳಾ ಘಟಕ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿ ಮೂಲಕ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. 2026-27ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ವ್ಯಾಪ್ತಿಯ ವಸತಿ ನಿಲಯಗಳಲ್ಲಿ ಅಡುಗೆ ಸಹಾಯಕರು, ಅಡುಗೆಯವರು, ಕಾವಲುಗಾರರು, ಕಂಪ್ಯೂಟರ್ ಆಪರೇಟರ್ಗಳು ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಹೊಸ ಆದೇಶದಂತೆ ಪರಿಷ್ಕೃತ ವೇತನವನ್ನು ನೀಡಲಾಗುತ್ತಿತ್ತು. ಆದರೆ ಇದೀಗ ಏಕಾಏಕಿ ಕನಿಷ್ಠ ವೇತನದ ಪರಿಷ್ಕೃತ ದರದಂತೆ ವೇತನ ಪಾವತಿಸಲು ಹಣಕಾಸು ಇಲಾಖೆಯಿಂದ ಮಂಜೂರಾತಿ ನೀಡುವುದನ್ನು ಸ್ಥಗಿತಗೊಳಿಸಿರುವುದು ಆತಂಕ ವ್ಯಕ್ತಪಡಿಸಿದರು. ವಿಧಾನಸಭೆಯಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ಕುರಿತ ವಿಷಯ ಮಂಡನೆಯಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕಾರ್ಮಿಕರ ಜೀವನ ನಿರ್ವಹಣೆಗೆ ಕನಿಷ್ಠ ವೇತನ ಅತ್ಯಗತ್ಯವಾಗಿದ್ದು, ಪರಿಷ್ಕೃತ ವೇತನವನ್ನು ತಡೆಹಿಡಿಯುವುದರಿಂದ ಅಲ್ಪ ವೇತನದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಆರ್ಥಿಕ ಸಂಕಷ್ಟ ಉಂಟಾಗಲಿದೆ. ತುರ್ತಾಗಿ ಸಮಿತಿಯ ಸಭೆ ಕರೆದು ಕನಿಷ್ಠ ವೇತನ ಪರಿಷ್ಕರಣೆ ಕುರಿತು ನಿರ್ಣಯ ಕೈಗೊಂಡು ಸಂಬಂಧಿಸಿದ ಇಲಾಖೆಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದರು. ಬಾಕಿ ಇರುವ ಪರಿಷ್ಕೃತ ವೇತನವನ್ನು ಕಾರ್ಮಿಕ ಇಲಾಖೆಗೆ ಕೂಡಲೇ ಜಮಾ ಮಾಡುವಂತೆ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಬೆಲೆ ಏರಿಕೆ ತಕ್ಕಂತೆ ಕಾರ್ಮಿಕರ ವೇತನ ಹೆಚ್ಚಿಸಿ. ಬೆಲೆ ಏರಿಕೆ ತಕ್ಕಂತೆ ಕಾರ್ಮಿಕರ ವೇತನ ಹೆಚ್ಚಿಸಿ. ಏನೇ ಬರಲಿ ಕಾರ್ಮಿಕರ ಹೊಸ ವೇತನ ಜಾರಿಗೊಳಿಸಿ. ಬೆಲೆ ಏರಿಕೆ ತಕ್ಕಂತೆ ದರಗಳಂತೆ ವೇತನ ಜಾರಿ ಮಾಡಲೇಬೇಕು. ಬೆಲೆ ಏರಿಕೆ ತಕ್ಕಂತೆ ವೇತನ ಹೆಚ್ಚಿಸಲೇಬೇಕು. ಬೆಲೆ ಏರಿಕೆ ತಕ್ಕಂತೆ ವೇತನ ಹೆಚ್ಚಿಸಲೇಬೇಕು. ಹೋರಾಟಕ್ಕೆ ಡಾಕ್ಟರ್ ಬಿ
BR ಅಂಬೇಡ್ಕರ್ ಮಾರ್ಗ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯದ ವಿಷಯವನ್ನು ಕಾರ್ಮಿಕರ ವೇತನದ ವಿಷಯವನ್ನು ಇಟ್ಟುಕೊಂಡು ಈ ದಿನ ನಾವು ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ವಸತಿ ನಿಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಡಿಗೆಯವರು, ಕಂಪ್ಯೂಟರ್ ಆಪ್ರೇಟರ್ಸು, ಕಾವಲುಗಾರರು ಮತ್ತು ಇನ್ನಿತರರು ಕೆಲಸ ಮಾಡ್ತಿದ್ದು ಏನು 2026-27ನೇ ಸಾಲಿನಲ್ಲಿ ಹೊಸ ವೇತನೆಯನ್ನು ಜಾರಿ ಮಾಡಿತ್ತು. ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ರಾಜ್ಯಗಳಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ತಡೆ ಹಿಡಿದಿದ್ದಾರೆ. ಬೇರೆ ರಾಜ್ಯಗಳಿಗೆ ತಾರತಮ್ಯವನ್ನು ಇಟ್ಕೊಂಡು ಏನು ಹಣಕಾಸಿನ ಇಲಾಖೆಯು ತಡೆ ಹಿಡಿದು ರಾಜ್ಯದ ಸರ್ಕಾರ DK ಶಿವಕುಮಾರ್ ಸರ್ಕಾರ ಏನು ಉಪಸಮಿತಿಯನ್ನು ಮಾಡಿದೆ, ಇದನ್ನು ಕುಲಂಕುಷವಾಗಿ ಚರ್ಚಿಸಿ ಪರಿಶೀಲನೆ ಮಾಡಿ ವೇತನ ಪರಿಶೀಲನಾ ಸಮಿತಿ ಸಭೆಯನ್ನು ಮಾಡಿದ್ದಾರೆ. ಈ ಸಮಿತಿಯಲ್ಲಿ ಸದಸ್ಯರು ಪ್ರಿಯಾಂಕ್ ಖರ್ಗೆ, UT ಖಾದರ್ ಮತ್ತು ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡು ಸುಮಾರು 8 ಜನ ಇದ್ದಾರೆ. 8 ಜನರ ಸಭೆಯನ್ನು ಕರೆದು GH ಪರಮೇಶ್ವರ್ ಅವರು ಕೂಡಲೇ ಸಭೆ ಕರೆದು ಇವತ್ತಿನದೇನು ಚುಕ್ಕೆ ಗುರುತಿನ ವಿಷಯ ಇದೆ ಆ ವಿಷಯಕ್ಕೆ ಕೂಡಲೇ ಉತ್ತರವನ್ನು ನೀಡಿ ನಮಗೆ ಏನು ಜುಲೈ ತಿಂಗಳಲ್ಲಿ ಹೊಸ ವೇತನೆಯನ್ನು ಜಾರಿ ಮಾಡಿದ್ರಿ ಆ ವೇತನೆಯನ್ನು ಜಾರಿ ಮಾಡಲೇಬೇಕು, ಚರ್ಚೆಯಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಮುಂದುವರಿಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಒಂದು ವಿಷಯವನ್ನು ನಿಮ್ಮಲ್ಲಿ ಮುಂದಿಡಲಿಕ್ಕೆ ಬರ್ತೀವಿ. ರಾಜ್ಯದಲ್ಲಿ ಹಗರಣ ಆಗಿರ್ತಕ್ಕಂಥ ಮಂತ್ರಿಯನ್ನು ಸಮರ್ಥನೆಗೊಳ್ತಾ ಇದ್ರಿ ನೀವು, ಆದರೆ ದುಡಿದ ಕಾರ್ಮಿಕರ ವೇತನ ಸಮರ್ಥನೆ ಮಾಡಿಕೊಳ್ಳಕ್ಕೆ ನಿಮ್ಮ ಸರ್ಕಾರ ವಿಫಲವಾಗಿದೆ. ಯಾವುದೇ ಕಾರಣಕ್ಕೂ ಕಾರ್ಮಿಕರ ಹೊಟ್ಟೆಯನ್ನು ಒಡೆಯದೆ ಕಾರ್ಮಿಕರ ಬೆವರಿನ ಸುರಿಸಿದ ಏನು ನೀರಿದವಲ್ಲ ಆ ನೀರಿನ ಅಂಶನ ಉಪ್ಪು ತಿಂದು ನೀವು ಬದುಕ್ತಾ ಇದ್ರಿ. ಉಪಮುಖ್ಯಮಂತ್ರಿಗಳೇ, ನೀವು ಅರ್ಥ ಮಾಡ್ಕೋಬೇಕು. ಈ ರಾಜ್ಯದ 24 ಶಾಸಕರಿದ್ದೀರಿ. ನೀವು ಏನು ಘೋಷಣೆ ಮಾಡ್ಕೊಂಡಿದ್ರಿ, ಕೋಟ್ಯಾಧಿಪತಿಗಳಿದ್ರಿ, ಆದರೆ ನಿಮ್ಮ ವೇತನ ಪರಿಶೀಲನೆ ಮಾಡಿಕೊಳ್ಳಿ. ಶಾಸಕರ ವೇತನ ಸುಮಾರು 80ರಿಂದ 1,50,000 ಇದೆ, ಆದರೆ ದುಡಿಯುವ ವರ್ಗಕ್ಕೆ ಕೇವಲ 13,000 ಕೊಡ್ತಾ ಇದ್ರಿ. ಏನು ಈ ಸಲ ಹೆಚ್ಚುವರಿ ಆಗಿದೆ ತಕ್ಷಣವೇ ಪರಿಶೀಲನೆಗೆ ಹೋಗ್ತಾ ಇದ್ರಿ. ನಿಮ್ಮ ಶಾಸಕರ ವೇತನ 1,20,000, 80,000 ಮತ್ತು TA ತಗೊಳ್ತಾ ಇದ್ರಿ. ಆದರೆ ನಾವು 8ರಿಂದ 12 ತಾಸು ದುಡಿತಾ ಇದ್ದಾರೆ ಕಾರ್ಮಿಕರು, ಆದರೆ ಕೇವಲ 13,000 ಕೊಡ್ತಾ ಇದ್ರಿ. ಇದು ಅನ್ಯಾಯ ಅಂತ ನಿಮ್ಗೆ ಗೊತ್ತಾಗುತ್ತಲ್ವೇ? ಈ ಹಗರಣ ಸುಮಾರು ಕೋಟಿಗಳ ಹಗರಣ ಮಾಡಿದ ನಾಗೇಂದ್ರ ಅವ್ರನ್ನ ಸದನದಲ್ಲಿ ಸಮರ್ಥನೆ ಮಾಡ್ಕೊಂಡು ಅದೇ ರೀತಿ ಕಾರ್ಮಿಕ ವೇತನೆಯನ್ನು ಸಹಿತ ಸಮರ್ಥನೆ ಮಾಡಿಕೊಂಡು ನಮಗೆ ಕೂಡಲೇ ಜಾರಿಗೊಳಿಸಲಿಕ್ಕೆ ಇತ್ಯರ್ಥ ಮಾಡಬೇಕಂತ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಜೈ ಭೀಮ್, ಜೈ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಲಕ್ಷ್ಮೀದೇವಿ, ಮಹಾದೇವಪ್ಪ, ನರಸಿಂಗಮ್ಮ, ಎಂ ಈರಣ್ಣ, ಭೀಮಣ್ಣ ಉಡುಮ್ಗಲ್, ವರಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇವರಾಜು ಅರಸು ಜಯಂತಿ, ಕರ್ನಾಟಕ ಏಕೀಕರಣ, ಉಳುವವನೇ ಭೂ ಒಡೆಯ ಯೋಜನೆಗೆ ಅರಸು ಕೊಡುಗೆ ಅಪಾರ, ಶರಣಪ್ಪ ಸತ್ಯಂಪೇಟೆ. ಮಕ್ಕಳಿಗೆ ಆಹಾರ ಸಿದ್ಧಪಡಿಸುವಾಗ ಬಳಸುವ ನೀರು, ದವಸ ಧಾನ್ಯ, ಪಾತ್ರೆಗಳು ಸೇರಿದಂತೆ ಎಲ್ಲ ಪರಿಕರಗಳ ನಿಗಾ ವಹಿಸಬೇಕು, ಡಾಕ್ಟರ್ ಗಣೇಶ್ ಕೆ. ಪಿಂಚಣಿದಾರರಿಗೆ 5 ತಿಂಗಳ ಪಿಂಚಣಿ ನೀಡಲು ಆಗ್ರಹಿಸಿ 29ರಂದು SUCIC ಪ್ರತಿಭಟನೆ, NS ವೀರೇಶ್. 22ರಂದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ಪ್ರೇರಣಾದಾಯಕ ಉಪನ್ಯಾಸ, ಅಂತಾರಾಷ್ಟ್ರೀಯ ಖ್ಯಾತಿ ಡಾಕ್ಟರ್ ಮೋಹಿತ್ ದಯಾಳ್ ಗುಪ್ತಾ ಭಾಗಿ, ಸ್ಮಿತಕ. ಸೆಪ್ಟೆಂಬರ್ 6ರಂದು ರಾಜ್ಯ ಮಟ್ಟದ ಗಾಯನ ಸ್ಪರ್ಧೆ, ವಿಜೇತರಿಗೆ ನಗದು ಬಹುಮಾನ, ಮಾರುತಿ ಬಡಿಗೇರ್. ದೇವರಾಜು ಅರಸು ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ. ಬರ ಪರಿಹಾರ, ರಾಜ್ಯ ಸರ್ಕಾರ ನಾಟಕ ಮಾಡುವುದನ್ನು ಬಿಡಲಿ, ಜಿ ವೆಂಕಟರೆಡ್ಡಿ. ಮತ್ತು ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ DSS ಪ್ರತಿಭಟನೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್,
ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್'s biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heat and resistant. For more details contact K Vishwanath, cell number 7204101963. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.